ಯೆಹೋವನೇ, ರಾತ್ರಿಯಲ್ಲಿ ನಿನ್ನ ನಾಮವನ್ನು ಸ್ಮರಿಸಿಕೊಳ್ಳುತ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನು ಕೈಕೊಳ್ಳುತ್ತೇನೆ. ಸೋಮವಾರ 6ನೇ ಏಪ್ರಿಲ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದ 13ನೇ ವಚನ. ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸು ಕ್ರಿಸ್ತನು ಮರಣದಿಂದ ಎದ್ದದ್ದನ್ನು ಮುಚ್ಚಿಡಬೇಕೆಂಬುದಾಗಿ ದೊಡ್ಡ ಸುಳ್ಳನ್ನು ಹೇಳಿಸಿದರು. ಅದು ನಿಲ್ಲಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೊಡ್ಡ ಸುಳ್ಳು. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ತಾನು ಬಂದಂಥ ಉದ್ದೇಶದ ಪರಿಪೂರ್ಣತೆಗೆ ತನ್ನನ್ನು ಕ್ರೂಜೆಗೆ ಸಮರ್ಪಿಸಿಕೊಟ್ಟನು. ಕ್ರೂಜೆಗೆ ಸಮರ್ಪಿಸಿಕೊಟ್ಟ ನಂತರ ಕ್ರೂಜೆಯಲ್ಲಿಯೇ ಸತ್ತನು. ಅರಿಮಥಾಯದ ಯೋಸೇಫನು, ನಿಕೋದೇಮನು ಯೇಸುವಿನ ದೇಹವನ್ನು ತೆಗೆದುಕೊಂಡು ಸಮಾಧಿಗೆ ಸಿದ್ಧ ಮಾಡಿ ಅವರು ಸಮಾಧಿಯಲ್ಲಿ ದೇಹವನ್ನು ಮುಚ್ಚಿಟ್ಟು ಅದನ್ನು ಮುಚ್ಚುವುದಕ್ಕೆ ಒಂದು ಕಲ್ಲನ್ನು ಯೋಸೇಫನು ಉರುಳಿಸಿ ಇಟ್ಟನು. ಆದರೆ ಯಾಜಕರು, ಮಹಾಯಾಜಕರು ಪಿಲಾತನ ಬಳಿಗೆ ಹೋಗಿ ಈ ಶಿಷ್ಯರು ಯೇಸುವನ್ನು ಅಥವಾ ದೇಹವನ್ನು ಕದ್ದುಕೊಂಡು ಹೋಗಿ ಎದ್ದಿದ್ದಾನೆಂಬುದಾಗಿ ವಿಚಾರವನ್ನು ಹರಡಿಸಬಹುದು, ಇದು ಮೊದಲಿಗಿಂತಲೂ ದೊಡ್ಡದಾದಂಥ ಸುಳ್ಳಾಗುವುದು ಎಂಬುದಾಗಿ ಹೇಳಿದರು. ಅದಕ್ಕೆ ಪಿಲಾತನು ಸೈನಿಕರನ್ನು ಕಳಿಸಿ ಸಮಾಧಿಯನ್ನು ಸಂಪೂರ್ಣವಾಗಿ ಮುಚ್ಚಿಟ್ಟು ಅದಕ್ಕೆ ಕಾವಲಾಗಿರುವುದಕ್ಕೆ ಸೈನಿಕರನ್ನು ನೇಮಿಸಿದನು. ಆದರೆ ಪುನರುತ್ಥಾನದ ದಿನದಲ್ಲಿ ನಡೆದಂಥ ಅದ್ಭುತವನ್ನು ಸೈನಿಕರು ನೋಡಿದರು. ಅಸಾಧ್ಯವಾದಂಥ ದೃಶ್ಯ. ದೇವದೂತನು ಬಂದು ಆ ಕಲ್ಲನ್ನು ಜರುಗಿಸಿ ಆ ಸ್ಥಿತಿಯಲ್ಲಿರುವಂಥದ್ದನ್ನು ನೋಡಿ ಯೇಸು ಎದ್ದಿರುವಂಥದ್ದನ್ನು ತಿಳ್ಕೊಂಡು ಭಯಪಟ್ಟಂಥವರಾಗಿ ಸತ್ತವರಂತಾದರು. ಇದೆಲ್ಲವನ್ನು ಬಂದು ಹೇಳುವಾಗ ಯಾಜಕರು, ಮಹಾಯಾಜಕರು ಇವರಿಗೆ ಹಣವನ್ನು ಕೊಟ್ಟು, ನಾವು ಮಲಗಿದ್ದಾಗ ಶಿಷ್ಯರು ಬಂದು ದೇಹವನ್ನು ತೆಗೆದುಕೊಂಡು ಹೋಗಿದ್ದಾರೆಂಬಂಥದ್ದನ್ನು ಹೇಳಿರಿ ಎಂಬುದಾಗಿ ಹೇಳಿ ಕಳಿಸಿದರು. ಇದೇ ದೊಡ್ಡದಾದಂಥ ಸುಳ್ಳು. ಆದರೆ ಇದು ನಿಲ್ಲಲಿಲ್ಲ. ಕಾರಣ, ಯೇಸು ಎದ್ದು ಅನೇಕರನ್ನು ಯೇಸು ಸ್ವಾಮಿ ಸಂದರ್ಶಿಸಿದನು. ಅನೇಕರು ಯೇಸುವನ್ನು ನೋಡಿ ಸಂಪೂರ್ಣವಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟರು. ಕರ್ತನಲ್ಲಿ ಪ್ರೇರೆ, ಯೇಸು ಮರಣವನ್ನು ಜಯಿಸಿದ್ದಾನೆ, ಇದು ಸತ್ಯ. ನಂಬುತ್ತಾ ಅದ್ಭುತಗಳನ್ನು ಅನುಭವಿಸೋಣ. ಕರ್ತನೇ, ದಯಮಯ ಸ್ವಾಮಿ, ನೀನು ಮಾಡಿದಂಥ ಅದ್ಭುತಗಳನ್ನು ನಂಬುವಂಥ ಆ ಮನಸ್ಸನ್ನು, ನಿನ್ನನ್ನು ಎದುರು ನೋಡುತ್ತಾ ಸಂದರ್ಶಿಸುವಂಥ ಆ ಸ್ಥಿತಿಯನ್ನು ನಮಗೆ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.